ಹಲೋ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಈ ಹಾಸ್ಪಿಟಲ್ ಅನ್ನೋದು ಕೂಕಟ್ಪಲ್ಲಿ ಹೈದರಾಬಾದ್ನಲ್ಲಿ ಸೆಂಟರ್ ಇದೆ. ಅಷ್ಟೇ ಅಲ್ಲದೆ ಹೀಗೆ ಸರ್ಕಮ್ ಕ್ಯೂರ್ ಅನ್ನೋ ಸೆಂಟರ್ಸ್ ಏನಿದೆಯೋ, ಸರ್ಕಮ್ ಕ್ಯೂರ್ ಸೆಂಟರ್ ಥ್ರೂ ಔಟ್ ಇಂಡಿಯಾ ವೈಡ್ ಆಗಿ ಓಪನ್ ಆಗಿದೆ. ಪ್ರೆಸೆಂಟ್ ಈಗ ಬ್ಯಾಂಗ್ಳೂರ್ನಲ್ಲಿ ಒಂದು ಓಪನ್ ಮಾಡಿದ್ದೀವಿ, JP ನಗರ್ ಅಪೋಲೋ ಹಾಸ್ಪಿಟಲ್ಗೆ ಆಪೋಸಿಟ್ನಲ್ಲಿರುತ್ತೆ. ಸೊ ಯಾರಾದರೂ ಬ್ಯಾಂಗ್ಳೂರ್ನವರು ಈ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇದ್ದರೆ ಖಚಿತವಾಗಿ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ಏರಿಯಾದವರು ಬ್ಯಾಂಗ್ಳೂರಿಗೆ ಬರ್ಬೋದು, ಹೈದ್ರಾಬಾದ್ಗೆ ಬರೋ ಅವಶ್ಯಕತೆ ಇರಲ್ಲ. ಸೊ ಬ್ಯಾಂಗ್ಳೂರ್ನಲ್ಲೂ ನಾನು ಅವೈಲೇಬಲ್ ಇರ್ತೀನಿ. ಸೊ ತುಂಬ ಮಂದಿ ಗಂಡಸರಲ್ಲಿ ನೋಡಿಕೊಂಡ್ರೆ ಈ ಫೈಮೋಸಿಸ್ ಇಶ್ಯೂಸ್ ಅನ್ನೋದು ತುಂಬ ಹೆಚ್ಚಾಗಿದೆ. ಈ ಫೈಮೋಸಿಸ್ ಅಂದರೆ ಏನು, ಯಾರಲ್ಲಿ ಬರುತ್ತೆ? ಯೂಶಲಾಗಿ ಈ ಫೈಮೋಸಿಸ್ ಅನ್ನೋದು ಚಿಕ್ಕವರಿದ್ದಾಗ ಹುಟ್ಟಿನಿಂದಲೇ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಯಾರಿಗಾದರೂ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದು ಅವರಿಗೆ ಸ್ನಾನ ಮಾಡಿಸುವಾಗ ಹಿಂದಕ್ಕೆ ಎಳಿಬೇಕು ಅನ್ನೋ ಐಡಿಯಾ ಇದ್ದವರು, ನಾಲೆಜ್ ಇದ್ದವರು ಹಿಂದಕ್ಕೆ ಎಳೆದು ನಮಗೆ ಸ್ನಾನ ಮಾಡಿಸ್ತಿದ್ರೆ ಚರ್ಮ ಅನ್ನೋದು ಹಿಂದಕ್ಕೆ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ಆದರೆ ತುಂಬ ಮಂದಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಈ ಕಾಲದಲ್ಲಿ ಸ್ನಾನ ಮಾಡಿಸ್ತಿಲ್ಲ. ಹಾಗಾಗಿ ಇವಾಗಿನ ಪೇರೆಂಟ್ಸ್ಗೆ ಲ್ಯಾಕ್ ಆಫ್ ನಾಲೆಜ್ನಿಂದ ಹಿಂದಕ್ಕೆ ಎಳಿಬೇಕು ಅನ್ನೋ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಹಾಗೆ ಇರಿಸೋದ್ರಿಂದ ಒಂದು 5 years ನಂತರ ಅದು ಚರ್ಮವೆಲ್ಲ ಮುಂದಕ್ಕೆ ಬರೋದು, ಅಂಟ್ಕೊಳ್ಳೋದು, ನಂತರ ಅದು ಸರ್ಟನ್ ಏಜ್ ಬಂದ ನಂತರ, ಯಂಗ್ ಏಜ್ ಬಂದ ನಂತರ, ಟೀನೇಜ್ ಬಂದ ನಂತರ ಅವರಿಗೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಹಿಂಸೆಯಾಗಿ ಬೇರೆಯವರಿಗೆ ಹೇಳ್ಕೊಳಕ್ಕಾಗದೆ ಸೋಷಿಯಲ್ ಸ್ಟಿಗ್ಮಾನಿಂದ ಹಾಗೆ ಮುಚ್ಚಿಡ್ತಿರ್ತಾರೆ. ಅವರಿಗೆ ಚರ್ಮ ಅನ್ನೋದು ಹಿಂದಕ್ಕೆ ಹೋಗಲ್ಲ, ಮೂತ್ರ ಮಾಡೋದಕ್ಕೂ ತುಂಬ ಕಷ್ಟಪಡ್ತಿರ್ತಾರೆ. ಅಷ್ಟೇ ಇಲ್ಲದೆ ಇಚ್ಚಿಂಗ್ ಆಗ್ತಿರುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಬೆಳ್ಳನೆ ಜಿಗುಟ್ ರೀತಿ ಬರೋದು, ಬೆಳ್ಳನೆ ಪೊರೆ ಬರೋದು, ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಸೊ ಯಾವಾಗ ಈ ಗ್ಲ್ಯಾನ್ಸ್ ಅಂತೀವಲ್ಲ, ಈ ಅಂಗದ ಮುಂದೆ ಇರುವ ಹೆಡ್ ಭಾಗನೇ ಏನಿದೆಯೋ ಆ ತುದಿನ ನಾವು ಗ್ಲ್ಯಾನ್ಸ್ ಅಂತಿರ್ತೀವಿ. ಆ ಗ್ಲ್ಯಾನ್ಸ್ ಮೇಲೆ ಇರುವ ಚರ್ಮ ಏನಿದೆಯೋ ನಮಗೆ ಹಿಂದಕ್ಕೆ ಎಳೆದಾಗ ಫ್ರೀಯಾಗಿ ಮೂವ್ ಆಗಬೇಕು. ಯಾವಾಗ ಫ್ರೀಯಾಗಿ ಮೂವ್ ಆಗದೆ ಕಷ್ಟವಾಗಿ ಮೂವ್ ಆಗುತ್ತೋ, ಹಾರ್ಡಾಗಿ ಮೂವ್ ಆಗೋದು, ಟಫ್ ಆಗಿ ಮೂವ್ ಆಗುತ್ತೋ, ಇಲ್ಲಾಂದರೆ ಮೂವೇ ಆಗಲ್ಲ, ಸ್ಟಕ್ ಆಗಿ ಹೋಗಿದೆ, ಮೂವ್ ಆದರೂ ಹಿಂದಕ್ಕೆ ಬಂದ ಚರ್ಮ ಮುಂದಕ್ಕೆ ಬರ್ತಿಲ್ಲ, ಮೂವ್ ಮಾಡಿದಷ್ಟು ಕ್ರ್ಯಾಕ್ ಫಾರ್ಮ್ ಆಗ್ತಿದೆ, ಅಲ್ಲಿ ಸ್ಟಕ್ ಆಗಿ ಸ್ವಲ್ಪವೇ ಮೂವ್ ಮಾಡೋಕ್ಕೆ ಆಗ್ತಿದೆ, ಸಂಪೂರ್ಣ ಮೂವ್ ಮಾಡೋದಕ್ಕೆ ಆಗ್ತಿಲ್ಲ, ಇವೆಲ್ಲನೂ ನಾವು ಫೈಮೋಸಿಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಫೈಮೋಸಿಸ್ ಅಂದರೆ ಏನಂದರೆ ಮುಂದೆ ಇರುವ ಗ್ಲ್ಯಾನ್ಸ್ ಭಾಗನ ಮೇಲಿರುವ ಚರ್ಮ ಹಿಂದಕ್ಕೆ ಬರದೇ ಇರೋದನ್ನೇ ನಾವು ಫೈಮೋಸಿಸ್ ಅಂತೀವಿ. ಸೊ ಈ ಫೈಮೋಸಿಸ್ ಬರೋದಕ್ಕೆ ಮುಖ್ಯ ಕಾರಣ ಇವಾಗಿನ ಏಜ್ ಗ್ರೂಪ್ನಲ್ಲಿ ನೋಡಿಕೊಂಡ್ರೆ, ಇವಾಗಿನ ಸೊಸೈಟಿನಲ್ಲಿ ಡಿಸೀಸ್ನ ನೋಡಿಕೊಂಡ್ರೆ ಡಯಾಬಿಟಿಸ್ ಅನ್ನೋದು ಮೋಸ್ಟ್ ಕಾಮನ್. 90% ಪೇಷಂಟ್, ನನ್ನ ಹತ್ರ ಬರೋ ಪೇಷಂಟ್ನಲ್ಲಿ 90% ಡಯಾಬಿಟಿಸ್ ಅವರಿಗೆ ಈ ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಸೊ ಡಯಾಬಿಟಿಸ್ ಬಂದವರಿಗೆ ಈ ಚರ್ಮ ಅನ್ನೋದು ಹಿಂದಕ್ಕೆ ಹೋಗದೆ ಇರೋದ್ರಿಂದ ಕ್ರ್ಯಾಕ್ಸ್ ಬರೋದು, ಬೆಳ್ಳನೆ ಪೊರೆ ಬರೋದು, ಜಿಗುಟ್ ಬರೋದು, ಶೈನಿಯಾಗಿ ಬದಲಾಗೋಗೋದು, ಇವೆಲ್ಲನೂ ನಾವು ಬೆಲನಿಟಿಸ್ ಆರ್ ಬೆಲೆನೋಪಾಸಿಟಿಸ್ ಅಂತ ಕರಿತೀವಿ. ಸೊ ಇವರಿಗೆ ಯಾವಾಗ ಹಿಂದಕ್ಕೆ ಬರೋದಿಲ್ವೋ, ಚರ್ಮವು ಇಂಟರ್ಕೋರ್ಸ್ ಮಾಡಿದಾಗ ಪೇಯ್ನ್ ಬರೋದು, ಇಲ್ಲಾಂದರೆ ಆವಾಗ ನಾಲೆಜ್ ಬಂದು ಹಿಂದಕ್ಕೆ ಹೋಗಬೇಕು ಅಂತ ಫ್ರೆಂಡ್ಸ್ ಮೂಲಕ ತಿಳಿದುಕೊಳ್ಳೋದು, ಇಂಟರ್ನೆಟ್ ಮೂಲಕ ತಿಳಿದುಕೊಳ್ಳೋದು, ಇಲ್ಲಾಂದರೆ ಕೆಲವು ವೀಡಿಯೋಸ್ ನೋಡ್ಕೊಳ್ಳೋದ್ರಿಂದ ಚರ್ಮ ಹಿಂದಕ್ಕೆ ಹೋಗಬೇಕು ಅನ್ನೋ ನಾಲೆಜ್ ಗೇನ್ ಮಾಡೋದು, ಆವಾಗ ಮದುವೆ ವಯಸ್ಸು ಬಂದಿರುತ್ತೆ. ಸೊ ಮದುವೆ ಮಾಡ್ಕೋಬೇಕಾಗುತ್ತೆ, ಒಂದು ರೀತಿಯ ಡಿಪ್ರೆಷನ್ಗೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಫೈಮೋಸಿಸ್ನಿಂದ ಎರೆಕ್ಟಲ್ ಡಿಸ್ಫಂಕ್ಷನ್, ಅಂಗಸ್ತಂಭನ ಲೋಪಗಳು ಸಹ ತುಂಬ ಫ್ರೀಕ್ವೆಂಟ್ ಆಗಿ ನೋಡ್ತಿರ್ತೀವಿ. ಸೊ ಈ ಅಂಗಸ್ತಂಭನ ಲೋಪ ಚರ್ಮ ಹಿಂದಕ್ಕೆ ಬರದೇ ಇರೋದ್ರಿಂದ, ಚರ್ಮ ಗಟ್ಟಿಯಾಗಿ ಇರೋದು, ಆ ಚರ್ಮ ಹಿಂದಕ್ಕೆ ಬರ್ತಿಲ್ಲ ಅನ್ನೋ ಮೈಂಡ್ನಲ್ಲಿ ಬರೋದ್ರಿಂದ ಎಲ್ಲಿ ಬ್ಲೀಡ್ ಆಗುತ್ತೋ, ಫೋರ್ಸ್ಫುಲ್ಲಾಗಿ ಇಂಟರ್ಕೋರ್ಸ್ ಮಾಡಿದರೆ ಬ್ಲೀಡ್ ಆಗುತ್ತೋ ಅನ್ನೋ ಭಯದಿಂದ ತುಂಬ ಮಂದಿಗೆ ಎರೆಕ್ಟಲ್ ಡಿಸ್ಫಂಕ್ಷನ್ ಕೂಡ ಬರ್ತಿರುತ್ತೆ. ಸೊ ಈ ಫೈಮೋಸಿಸ್ ಅನ್ನೋದು ನೋಡಿಕೊಂಡ್ರೆ ಯಂಗ್ಸ್ಟರ್ಸ್ ಅವರು ಗಮನಿಸ್ತಿರ್ತಾರೆ, ಅವರಿಗೆ ಹಿಂದಕ್ಕೆ ಹೋಗದೆ ಇರೋದು, ಸ್ಟಕ್ ಆಗೋಗೋದು, ಈ ಥರದ್ದೆಲ್ಲ ಗಮನಿಸ್ತಿರ್ತಾರೆ. ಇದನ್ನೇ ನಾವು ಫೈಮೋಸಿಸ್ ಅಂತೀವಿ. ಸೊ ಈ ಫೈಮೋಸಿಸ್ಗೆ ಒಂದು ಟೈಮಲ್ಲಿ ನೋಡಿಕೊಂಡ್ರೆ ಕನ್ವೆನ್ಷನಲ್ ಮೆಥಡ್, ಓಪನ್ ಸರ್ಜರಿ ಮೆಥಡ್ ಮಾಡ್ತಿದ್ರು. ಓಪನ್ ಸರ್ಜರಿ ಅನ್ನೋದು ಒಂದು ರೀತಿಯಾಗಿ ಹೇಳಬೇಕಂದ್ರೆ ಆರಿಬಲ್ ಸರ್ಜರಿ. ಇದರಲ್ಲಿ ಚರ್ಮನ ಕುಯ್ಯೋದು, ನಂತರ ಹೊಲಿಗೆ ಹಾಕೋದಾಗ್ತಿರುತ್ತೆ. ಆ ಹೊಲಿಗೆ ಕೂಡ ಕಂಟಿನ್ಯೂಸ್ ಅಲ್ಲದೆ ಅಲ್ಲಲ್ಲಿ 8 ಸ್ಯೂಚರ್ ಟೈಪ್ನಲ್ಲಿ ಆಗ್ತಿತ್ತು. ಏನಂದರೆ ಹೆಚ್ಚು ಜಿಗುಟು ರೀತಿ ಬರೋದು, ಹೆಚ್ಚು ಡಿಸ್ಚಾರ್ಜ್ ಬರೋದು, ವಿಪರೀತವಾದ ನೋವು ಬರೋದ್ರಿಂದ ಪೇಷಂಟ್ 15ರಿಂದ 20 ದಿನ ಬೆಡ್ ರೆಸ್ಟ್ ಇರಬೇಕಾಗ್ತಿತ್ತು, ಪತ್ತೆ ಇರಬೇಕಾಗ್ತಿತ್ತು, ಆ್ಯಂಡ್ ಡೈಲಿ ಕ್ಲೀನಿಂಗ್ ಮಾಡ್ಕೋಬೇಕಾಗ್ತಿತ್ತು. ಸೊ ಇವೆಲ್ಲವೂ ಇರೋದು. ಅಷ್ಟೇ ಅಲ್ಲದೆ ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರೆ ಜಿಗ್ಜ್ಯಾಕ್ ರೀತಿ ಇರೋದು, ಅಂದರೆ ಅಲ್ಲಿ ಒಂದು ಕ್ಲಿಯರ್ ಕಟ್ ಲೈನ್ ಇಲ್ಲದೆ ಚರ್ಮ ಮುದ್ರು ರೀತಿ ಆಗೋಗೋದು ಓಪನ್ ಸರ್ಜರಿಯಲ್ಲಿ. ಬಟ್ ಈಗ ನಾವು ಮಾಡೋ ಸರ್ಜರಿ ಏನಿದೆಯೋ ಕಂಪ್ಲೀಟ್ ಲೇಟೆಸ್ಟ್ ಸರ್ಜರಿ. ಇದು ಓನ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ಅವೈಲೇಬಲ್ ಆಗಿದೆ. ಯಾಕಂದರೆ ನಾವು ಮಾಡೋ ಸ್ಟೇಪ್ಲರ್ ಏನಿದೆಯೋ, KSR ಸ್ಟೇಪ್ಲರ್ಸ್ ಅನ್ನೋದು ನಮ್ಮ ಹತ್ರ ಮಾತ್ರವೇ ಅವೈಲೇಬಲ್ ಆಗಿರುತ್ತೆ. ಈ KSR ಸ್ಟೇಪ್ಲರ್ನಲ್ಲಿರೋ ಪ್ರತ್ಯೇಕತೆ ನೋಡಿಕೊಂಡ್ರೆ, ಇದರಲ್ಲಿರೋ ಪಿನ್ಸ್ ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರು ಮಾಡಿರ್ತೀವಿ, 0.3 mm ಥಿಕ್ನೆಸ್ನಿಂದ ಇರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಮೇಯ್ನಾಗಿ ಅಡ್ವಾಂಟೇಜ್ ಏನಂದರೆ, ಯಾವ ಸ್ಟೇಪ್ಲರ್ನಲ್ಲೂ ಇಲ್ಲದೆ ಇರೋ ಅಡ್ವಾಂಟೇಜ್ ನೋಡಿಕೊಂಡ್ರೆ ಇದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್. ಈ ಸಿಲಿಕಾನ್ ರಿಂಗ್ ಅನ್ನೋದು ಒಂದು ರಬ್ಬರ್ ರೀತಿಯಾದ ಮೆಟೀರಿಯಲ್, ವೆರಿ ಸ್ಮೂತ್ ಆಗಿರುತ್ತೆ, ಸೇಮ್ ಆಸ್ ಎ ಸ್ಕಿನ್ ರೀತಿಯಾಗಿರುತ್ತೆ. ನಮಗೆ ಪೆನಿಸ್ ಸ್ಕಿನ್ ಹೇಗಿರುತ್ತೋ, ಎಲಾಸ್ಟಿಸಿಟಿ ಆಗಿ ಸ್ಟಿಕ್ಕಿ ಇಲ್ಲದೆ ಎಲಾಸ್ಟಿಕ್ ಆಗಿ ಮೆತ್ತಗೆ ಸಾಫ್ಟ್ ಆಗಿರುತ್ತೋ,
ಸೇಮ್ ಅದೇ ರೀತಿ ಇರುತ್ತೆ. ರಬ್ಬರ್ ಅನ್ನೋದು ಈ ರಬ್ಬರ್ ಮೇಲೆ ಪಿನ್ಸ್ ಬಳಸೋದ್ರಿಂದ ಚರ್ಮಕ್ಕೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲದೆ, ಪಿನ್ಸ್ ಅನ್ನೋದು ಕಾಂಟ್ಯಾಕ್ಟ್ ಇಲ್ಲದೆ ಈ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಅನ್ನೋದು ಇದು ಬಿಡುತ್ತೆ. ಸಿಲಿಕಾನ್ ರಿಂಗ್ ಒಂದು ಸಾರಿ ಬಿದ್ದು ಹೋಗಿದೆ ಅಂದರೆ ಆಟೋಮೆಟಿಕ್ ಆಗಿ ಪಿನ್ಸ್ ಕೂಡ ಬಿದ್ದು ಹೋಗುತ್ತೆ. ಬೇರೆದ್ರಲ್ಲಿ ನೋಡ್ಕೊಂಡ್ರೆ ಪಿನ್ಸ್ ರಿಮೂವಲ್ಗೋಸ್ಕರನೇ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ಬಟ್ KSR ಸರ್ಕಮ್ಸಿಷನ್ ಸರ್ಜರಿನಲ್ಲಿ ಮಾತ್ರ ತೆಗಿಯೋ ಅವಕಾಶನೇ ಇರೋದಿಲ್ಲ. ಆಟೋಮೆಟಿಕ್ ಆಗಿ ಪಿನ್ಸ್ ಅನ್ನೋದು ಸಿಲಿಕಾನ್ ರಿಂಗ್ ಬಿದ್ದು ಹೋಗೋದ್ರಿಂದ ಪಿನ್ಸ್ ಕೂಡ ಬಿದ್ದು ಹೋಗುತ್ತೆ. ಸೊ ಈ KSR ಸ್ಟೇಪ್ಲರ್ ಅನ್ನೋದು ಒಂದು 5 ನಿಮಿಷ ಪ್ರೊಸೀಜರ್ ಆ್ಯಂಡ್ 20 ಮಿನಿಟ್ಸ್ನಲ್ಲಿ ನಾವು ಡಿಸ್ಚಾರ್ಜ್ ಮಾಡೋದಾಗುತ್ತೆ. ಅಷ್ಟೇ ಅಲ್ಲದೆ ಪೋಸ್ಟ್ ಸರ್ಜರಿ ನೋಡಿಕೊಂಡ್ರೆ ಯಾವುದೇ ರೀತಿ ಪೇಯ್ನ್ ಆಗಲಿ, ಎಡಿಮಾ ಆಗಲಿ, ಅಂದರೆ ಊತ ಆಗಲಿ, ಬ್ಲೀಡಿಂಗ್ ಆಗಲಿ ಯಾವುದೇ ರೀತಿ ಇರಲ್ಲ. ಮೇಯ್ನ್ ಇದರ ಅಡ್ವಾಂಟೇಜಸ್ ಏನಂದರೆ ಡ್ರೆಸ್ಸಿಂಗ್ ಅವಕಾಶ ಇರಲ್ಲ. ಜಸ್ಟ್ ಸೋಪ್ ವಾಟರ್ನಿಂದ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಇದರಲ್ಲಿ ತೊಗೋಬೇಕಾಗಿರೋ ಜಾಗ್ರತೆ ನೋಡಿಕೊಂಡ್ರೆ ಸ್ವಲ್ಪ ಎರೆಕ್ಷನ್ಸ್ ಆಗದೆ ಇರೋ ಹಾಗೆ ಜಾಗರೂಕತೆಯಿಂದ ನೋಡ್ಕೋಬೇಕು. 1 ವಾರದಿಂದ 10 ದಿನವರೆಗೆ, 1 ಮಂತ್ವರೆಗೂ ಸೇರಬಾರ್ದು. ಆ್ಯಂಡ್ ಈ ಕ್ಲೀನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟು ಕ್ಲೀನಿಂಗ್ ಮಾಡಿಕೊಂಡ್ರೂ ಅಷ್ಟು ಫಾಸ್ಟ್ ರಿಕವರಿ ಆಗುತ್ತೆ. ಎಷ್ಟು ಫಾಸ್ಟಾಗಿ ರಿಂಗ್ ಬಿದ್ದು ಹೋಗುತ್ತೋ ಅಷ್ಟು ಫಾಸ್ಟಾಗಿ ಪಿನ್ಸ್ ಬಿದ್ದು ಹೋಗುತ್ತೆ. ಅಷ್ಟು ಈಸಿಯಾಗಿ ನಾವು ಅದರಿಂದ ಹೊರಬರ್ಬೋದು. ತುಂಬ ಮಂದಿ ಕಂಪ್ಲೇಂಟ್ ಮಾಡೋದೇನೆಂದರೆ ಸರ್ಕಮ್ಸಿಷನ್ ನಂತರ ತುಂಬ ಮಂದಿ ಭಯ ಪಡೋದು ಯಾಕೆ ಅಂತ ಹೇಳಿದ್ರೆ ಸೆನ್ಸಿಟಿವಿಟಿಗೋಸ್ಕರ. ಅಂದರೆ ಇಷ್ಟು ದಿನಗಳವರೆಗೆ ಚರ್ಮ ಅನ್ನೋದು ಕವರ್ ಮಾಡ್ತಿರುತ್ತೆ ಆ ಗ್ಲ್ಯಾನ್ಸ್ ಭಾಗನ. ಈಗ ಚರ್ಮ ಹೋಗೋದಕ್ಕೆ ಆ ಹೆಡ್ ಭಾಗನ ಆ ಸೆನ್ಸಿಟಿವಿಟಿನಿಂದ ಭಯಪಡ್ತಿರ್ತಾರೆ. ಬಟ್ ಅಂಡರ್ವೇರ್ ಹಾಕೊಂಡ್ರೆ, ಅಂದರೆ ಚಡ್ಡಿ ಹಾಕೊಂಡ್ರೆ ಎಂದಿನಂತೆ ಪ್ರಕಾರ ಇನ್ನರ್ವೇರ್ ಹಾಕೊಂಡ್ರೆ ಅದು ಟಚ್ ಆಗೋದ್ರಿಂದ 2 ಡೇಸ್ನಲ್ಲೇ ಈ ಸೆನ್ಸಿಟಿವಿಟಿ ಅನ್ನೋದು ಹೊರಟೋಗುತ್ತೆ. ಸೊ ಅದಕ್ಕೆ ನಾವು ಪೇಷಂಟ್ಸ್ನ ಯಾರಿಗಾದರೂ ಅವರಿಗೆ ರೆಗ್ಯುಲರ್ ಆಗಿ ಹೇಳ್ತಿರ್ತೀವಿ, ಸರ್ಜರಿ ಆದ ನಂತರ ವಿತಿನ್ 5 ಮಿನಿಟ್ಸ್ನಲ್ಲಿ ಇನ್ನರ್ವೇರ್ ಹಾಕೊಳ್ಳಿ ಅಂತ ಹೇಳ್ತಿರ್ತೀವಿ. ಸೊ ಈ ರೀತಿಯಾದ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರವೇ ಅವೈಲೇಬಲ್ ಆಗಿದೆ. ಈ ನಾನು ಹೇಳಿದ ಅಬೌವ್ ಸಿಂಪ್ಟಮ್ಸ್ ಯಾರಿಗಾದರೂ ಇದ್ದರೆ ಅದನ್ನು ನೀವು ಫೈಮೋಸಿಸ್ ಅಂತ ನಿರ್ಧಾರ ಮಾಡ್ಕೊಳ್ಳಿ. ಈ ಫೈಮೋಸಿಸ್ ಇದ್ದರೆ ಖಚಿತವಾಗಿ ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಆಗಿರ್ತೀನಿ. ನನ್ನ ಕನ್ಸಲ್ಟ್ ಆದರೆ ನಾವು KSR ಸ್ಟೇಪ್ಲರ್ನೊಂದಿಗೆ ಸರ್ಜರಿ ಮಾಡಿಸ್ಕೊಳ್ಬೋದು. ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಥ್ಯಾಂಕ್ ಯು ವೆರಿ ಮಚ್.